ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿಸ್ಮೃತಿಸೂತ್ರಾಣಾನ್ ಅಂತರ್ಜಲಮಶೇಷಮತ್ ಸಿದ್ಧೋಪಾಯಮುಪೇಯಂತ ಸಾಧಯ ಮಾಸವಾಧವಿ ಗಾದಾಭಿದ್ರಾವಿಡೀಭಿರ್ಯಾ ಶ್ರೀಗೋದಾನ್ ತಾಮುಪಸ್ಮನೆ ಕೃಷ್ಣಾನುಭೂತಿ ಸಂಭೂತಾನ್ ಗಾಥಾಮಾಲಾನ್ ಪುನೋಜ್ವಲ ಕೃಷ್ಣಾಯಾರ್ತಿಕವತ್ಯೈಸ್ಯ ಗೋದಾಯೇ ನಿತ್ಯಮಂಗಳಂ. ಎಲ್ಲ ರಾಮ ಭಕ್ತರಿಗೆ ನವ ಸಂವತ್ಸರ ಪರಾರ್ಭವನ ಸಂವತ್ಸರದ ಆತ್ಮೀಯವಾದಂತಹ ಶುಭ ಆರೈಕೆಗಳು. ಈ ಸಂವತ್ಸರ ಅತ್ಯಂತ ವಿಶೇಷವಾದಂತಹ ಸಂವತ್ಸರ, ಶ್ರೇಷ್ಠವಾದಂತಹ ಸಂವತ್ಸರ. ಸಂವತ್ಸರದ ಮೊದಲನೆಯ ದಿವಸದ ಈ ಸಂಧ್ಯೆಯಲ್ಲಿಯೇ ಪ್ರಭು ರಾಮಚಂದ್ರನ ಉತ್ಸವವನ್ನು ನೀವೆಲ್ಲ ಸೇರಿ ಇಲ್ಲಿ ಮಾಡ್ತಾ ಇದ್ದೀರಿ. ಇದಕ್ಕಿಂತ ಶ್ರೇಷ್ಠವಾದಂಥದ್ದು, ಉತ್ತಮವಾದಂತಹ ಸೇವೆ ಏನಾದರೂ ಇದೆಯಾ? ಅದಿಲ್ಲ. 120 ವರ್ಷಗಳ ದೀರ್ಘ ಪಯಣ ಮಹಾನುಭಾವರನ್ನು ಇಲ್ಲಿ ಸ್ಮರಿಸಿದೆ. ಈ ಸಂಖ್ಯೆಯಲ್ಲಿ ಸುಬ್ಬರಾಯಣ್ಣ ಅವರು ಸಾಧಾರಣವಾದಂತಹ ಕಾಂಪೌಂಡರ್ ಆಗಿದ್ದವು. ಪ್ರಭು ರಾಮಚಂದ್ರ ಅವರಿಗೆ ಪ್ರೇರಣೆ ಕೊಟ್ಟು ಅವರಿಂದ ಈ ರಾಮಭಕ್ತ ಸಮಾಜವನ್ನು, ಸಭೆಯನ್ನು ಪ್ರಾರಂಭ ಮಾಡಿ ಎಷ್ಟು ವರ್ಷಗಳು, ಎಷ್ಟು ಭಕ್ತರು ಈ ಉತ್ಸವದಲ್ಲಿ ತಾಯಿ ಪಡೆದಿದ್ದಾರೆ. ಅವರ ಶುಭವಾದಂಥ ಮನಸ್ಸು, ಹೃದಯನ ಮನಸ್ಸು ಅವರು ಅಲ್ಲಿ ಸ್ಮರಿಸಿದ್ದನ್ನು ಅವರ ಕುಟುಂಬ ವರ್ಗದವರೆಲ್ಲ ಇವತ್ತು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಅವರ ಭಕ್ತಿ, ಶ್ರದ್ಧೆ, ರಾಮನ ಅನುಗ್ರಹ ಇದೆಲ್ಲವೂ ಕಾರಣ ಆಗುತ್ತೆ. ಇವತ್ತು ಬೆಳಗ್ಗೆಯಿಂದ ಯುಗಾದಿಯ ಸಂಭ್ರಮ ನಮ್ಮ ಶ್ರೀಮಠದಲ್ಲಿ ನೂರಾರು ಭಕ್ತರು ಬೆಳಗ್ಗೆಯಿಂದ ಬಂದು ಕಂತು ಮರೆ ಮಂಗಳವೆಲ್ಲ ಆಯಿತು. ಈಗ ಮತ್ತೆ ಸಂಜೆ ಈಗ ಪಂಚಾಂಗ ಶ್ರವಣ, ಸಹಸ್ರನಾಮ ಪಾರಾಯಣ ಎಲ್ಲ ನಡೀತಾ ಇದೆ. ಕೃಷ್ಣ ತುಂಬ ಲೀಲೆಗಳನ್ನೆಲ್ಲ ನಡೆಸ್ತಾನೆ. ಕೃಷ್ಣನದು ಲೀಲಾವತಾರ. ನಮ್ಮ ರಾಮ ವಿಠಲಾಚಾರ್ಯರು ಒಂದು ಭಾಗವತ ಸಾರವನ್ನು, ಪುಸ್ತಕವನ್ನು ರಚನೆ ಮಾಡಿದ್ದಾರೆ. ನಾನು ಅವರ ಭಾಗವತ ಪ್ರವಚನಗಳನ್ನೆಲ್ಲ ಕೇಳಿದ್ದೀನಿ. ಆ ಭಾಗವತ ಸಾರದಲ್ಲಿ ಕೃಷ್ಣನ ಲೀಲೆಗಳನ್ನು, ಕೃಷ್ಣಾವತಾರಕ್ಕೆ ಪೂರ್ವಭಾವಿಯಾಗಿ ಹೇಗೆ ಕೃಷ್ಣ ವೃಂದಾವನವನ್ನೆಲ್ಲ ಸಿದ್ಧಗೊಳಿಸಿದ ಅನ್ನೋದನ್ನು ಅವರ ಆ ಗ್ರಂಥದಲ್ಲಿ ಬರೆದಿದ್ದಾರೆ. ಅದನ್ನು ಕೃಷ್ಣ ವೃಂದಾವನಕ್ಕೆ ಮನಸ್ಸು ಮಾಡಿದಾಗಲೇ ಅವನು ಅಲ್ಲಿಗೆ ಒಂದು ಸಸ್ಯಕಾಶಿಯನ್ನೆಲ್ಲ ಬೆಳೆಸೋದಕ್ಕೆ ಶುರು ಮಾಡಿದ. ಅದನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಕೃಷ್ಣ ಲೀಲೆಗಳನ್ನು ನಡೆಸ್ತಾನೆ. ರಾಮಾವತಾರ ಲೀಲೆಗಳ ಅವತಾರ. ಅದು ಧರ್ಮದ ಒಂದು ಪುನರುತ್ಥಾನ, ಧರ್ಮದ ಆದಿಯಲ್ಲಿ ನಡೆದಂತಹ ಅವತಾರ. ರಾಮೋ ವಿಗ್ರಹವಾನ್ ಪರವೇಚನ ಮಾತು. ಕೃಷ್ಣನೂ ಧರ್ಮನೇ. ಕೃಷ್ಣ ಧರ್ಮ ಸನಾತನ. ನಾನು ಇವತ್ತು ಸಂಜೆ ಬರೋದ್ರ ಬದಲು ನಾಳೆ ಬರೋಣ ಆಯ್ತಿದೆ ಅಂತ ಅಂದ್ಕೊಂಡಿದ್ದೆ. ಇವಾಗ ಅಲ್ಲಿ ಕಾರ್ಯಕ್ರಮಕ್ಕೋಸ್ಕರ ಅಲ್ಲಿರಬೇಕು. ಪ್ರಭು ರಾಮಚಂದ್ರ ಅವನ ಭಂಟ ಹನುಮಂತನ ಭಕ್ತರಾದಂಥ ವೆಂಕಟೇಶ್ ಅವರನ್ನೇ ಶ್ರೀಮಠಕ್ಕೆ ಕಳಿಸ್ಬಿಟ್ಟು ಅವರು ಸ್ಟ್ರೈಕ್ ಮಾಡಿ ಕೂತ್ಕೊಂಡ್ರು. ಶ್ರೀಗಳು ಬರೋ ತನಕ ನಾನು ಹೋಗಲ್ಲ ಎಲ್ಲ ಕಾಯ್ತಾ ಇದ್ದೆ. ಆವಾಗ ಅಂದ್ಕೊಂಡೆ, ಪ್ರಭು ರಾಮಚಂದ್ರನ ಲೀಲೆ ಇದು. ಈ ಯುಗಾದಿಯ ಈ ಒಂದು ಶುಭ ಸಂದರ್ಭದಲ್ಲಿ ಇಲ್ಲಿ ಬಂದು ಪ್ರಭು ರಾಮಚಂದ್ರನ ದರ್ಶನ, ಭಕ್ತರನ್ನೆಲ್ಲ ನೋಡಿದ್ದು ಮನಸ್ಸು ತುಂಬಿ ಬಂದಿದೆ. ರಾಮಾಯಣ ಅದ್ಭುತವಾದಂತಹ ಶರಣಾಗತಿ ಕಾವ್ಯ. ಪ್ರಭು ರಾಮಚಂದ್ರನ ಅಮರ ಕತೆ, ಸತ್ಯಕತೆ, ಸುಂದರವಾದಂಥ ಕಥೆ. ಬೇರೆ ಯಾರೋ ಎಲ್ಲೋ ಕೂತು ಬರೆದಿದ್ದಂಥವ್ರು. ಪ್ರಭು ರಾಮಚಂದ್ರ ನಿಂತಿದ್ದು, ಮಲಗಿದ್ದು, ಓಡಾಡಿದ್ದು, ನಕ್ಕಿದ್ದು, ಮಾತಾಡಿದ್ದು ಎಲ್ಲವನ್ನ ಪ್ರತ್ಯಕ್ಷ ಕಂಡಂತಹ ಆನದಿ ಕವಿ ವಾಲ್ಮೀಕಿಯಿಂದ ರಚನೆಯಾದ ಹೆಜ್ಜೆ ಹೆಜ್ಜೆಯಲ್ಲೂ ಪ್ರಭು ರಾಮಚಂದ್ರ ಧರ್ಮವನ್ನು ಪ್ರಚುರಪಡಿಸ್ತಾರಪ್ಪ. ಧರ್ಮಪ್ರಭುವಾಗ ಅದು ಪ್ರತಿಯೊಂದು ಕಾಂಡಗಳಲ್ಲೂ ಶರಣಾಗತಿಯ ವೈಭವವನ್ನು ನಾವು ನೋಡ್ತೀವಿ. ಸ್ವಾಮಿ ರಾಮಾನುಜರಿಗೆ ರಾಮಾಯಣ ಅಂದರೆ ಅಷ್ಟು ಪ್ರಿಯವಾದಂಥದ್ದು.
ಅದಕ್ಕೋಸ್ಕರ ನಮ್ಮ ಶ್ರೀಮಠದಲ್ಲಿ ಇವತ್ತಿನಿಂದ ವಸಂತ ನವರಾತ್ರಿಯುಕ್ತ ರಾಮಾಯಣ ಪಾರಾಯಣ ಪ್ರಾರಂಭ ಆಗಿದೆ. ಶ್ರೀರಾಮನವಮಿಯ ದಿವಸ ಪಟ್ಟಾಭಿಷೇಕ ಆಗ್ತಾಯಿದೆ. ನನ್ನ ಆಚಾರ್ಯರು ಪರಮ ವೇದಾಂತಿಗಳು, ತರ್ಕ ವೇದಾಂತದಲ್ಲಿ ಅಪಾರ ಪಾಂಡಿತ್ಯದಂಥವರು. ಅವರು ಆರಾಧನೆ ಮಾಡಿದಂಥ ಪ್ರಭು ರಾಮಚಂದ್ರರ ದಿವ್ಯ ಮಂಗಳ ವಿಗ್ರಹಗಳು ನಮ್ಮ ಶ್ರೀಮಠದಲ್ಲಿ ಇದೆ. ಸ್ವಾಮಿ ರಾಮಾನುಜರು ರಾಮಾಯಣದ ಬಗ್ಗೆ ಅಷ್ಟು ಒಲವು. ಆ ರಾಮಾಯಣದ ರಹಸ್ಯಾರ್ಥಗಳನ್ನೆಲ್ಲ ತಿಳಿದಕ್ಕೋಸ್ಕರ ತಿರುಮಲೆಯಲ್ಲಿದ್ದಂತಹ ಅವರ ಪೂರ್ವಾಶ್ರಮದ ಸೋದರ ಮಾವನಾದಂತಹ ತಿರುಮಲ ನಂಬಿ, ಪೆರಿಯ ತಿರುಮಲ ನಂಬಿ ಹತ್ರ 1 ವರ್ಷಗಳ ಕಾಲ ಸ್ವಾಮಿ ರಾಮಾನುಜರು ತಿರುಮಲೆ ಹತ್ತದ ಕೆಳಗಡೆ ಇದ್ದು ಇವರಿಗೆ ರಹಸ್ಯಾರ್ಥಗಳನ್ನು ಹೇಳಿಕೊಡಬೇಕು ಅಂತ ತಿರುಮಲ ನಂಬಿ ಅಲ್ಲಿ ಶ್ರೀನಿವಾಸನ ಕೈಂಕರ್ಯೆಲ್ಲ ಮುಗಿಸಿ ಕೆಳಗೆ ಬಂದು ಅವರಿಗೆ ರಾಮಾಯಣದ ಪ್ರವಚನವನ್ನೆಲ್ಲ ರಹಸ್ಯಾರ್ಥಗಳನ್ನೆಲ್ಲ ಸ್ವಾಮಿ ರಾಮಾನುಜರು ಪ್ರತಿನಿತ್ಯ ರಾಮಾಯಣ ಪಾರಾಯಣವನ್ನು ಮಾಡ್ತಾಯಿತ್ತು. ತ್ರಯಾಚಾರ್ಯರಿಗೂ ಸಹ ರಾಮಾಯಣ ಪಾಣಿಯ ವೈಶಿಷ್ಟ್ಯ. ಅದು ಶರಣಾಗತಿಯ ಪರಮಾವಧಿ. ಬಾಲಕಾಂಡದಿಂದ ಯುದ್ಧಕಾಂಡದವರೆಗೆ ಎಲ್ಲೆಲ್ಲೇ ಹುಟ್ಟಿದ್ರೆ ಅಲ್ಲಲ್ಲಿ ಶರಣಾಗತಿ. ವಿಭೀಷಣ ಶರಣಾಗತಿ ತುಂಗ ಶಿಖರದ ಶರಣಾಗತಿಯ ತತ್ವ ಅದರಲ್ಲಿ ಅಡಗಿದೆ. ಈ ತತ್ವವನ್ನು, ರಾಮಾಯಣವನ್ನು ತ್ರೇತಾಯುಗದಲ್ಲಿ ಅವತರಿಸಿದಂತಹ ಪ್ರಭು ರಾಮಚಂದ್ರನ ರಾಮಕಥೆಯನ್ನು, ರಾಮಗಾನವನ್ನು ಅವತ್ತಿನಿಂದ ಇವತ್ತಿನವರೆಗೆ ಇನ್ನೂ ಮುಂದೆ ಅದಕ್ಕೆ ವಾಲ್ಮೀಕಿಗೆ ಒಂದು ವರ ಸಿಕ್ತು. ಈ ನೆಲದಲ್ಲಿ ಎಲ್ಲಿಯವರೆಗೆ ನದಿ ಹರಿಯುತ್ತಾ ಇರುತ್ತೆ, ಪುಣ್ಯ ನದಿಗಳು ಪ್ರವಹಿಸ್ತಾ ಇರುತ್ತೆ, ಶಿಖರಮಿ ಇರುತ್ತೆ, ಬೊಕ್ಕೆಗಳಿರುತ್ತೆ, ಅಲ್ಲಿವರೆಗೆ ಈ ರಾಮಕಥೆ ಇದೆ. ಮೊನ್ನೆ ಇಷ್ಟೇ ನಮ್ಮ ಭಕ್ತರು ಇಲ್ಲಿ ಬಂದಿದ್ದಾರೆ. ಅಯೋಧ್ಯೆಗೆ ಹೋಗಿ ಆ ಅಯೋಧ್ಯೆಯಲ್ಲಿ ರಾಮನ ದರ್ಶನ ಮಾಡಿ ಬಂದಿದ್ದಾರೆ. ಅವರೇ ಇವತ್ತು ನಮಗೆ ಸಾರಥಿಯಾಗಿ ಬಂದರು. ಬರುವಾಗ ಅಯೋಧ್ಯೆಯವರನ್ನೆಲ್ಲ ಕೇಳ್ತಾ ಇದ್ದೆ. 500 ವರ್ಷಗಳ ಸತತವಾದಂತಹ ಪ್ರಯತ್ನ, ಅದೆಷ್ಟು ಜನರ ಕನಸು, ತ್ಯಾಗ, ಹೋರಾಟ, ಜೀವನ ಅರ್ಪಣೆ, ಅದೆಷ್ಟು ಜನ ಮಹನೀಯರ ತಪಸ್ಸು. ಅಲ್ಲಿ ಪ್ರಭು ರಾಮಚಂದ್ರ ದಿವ್ಯವಾದ ಮಂದಿರ ಎದ್ದು ನಿಂತಿದೆ. ಅಯೋಧ್ಯೆ ಸಾಧಾರಣವಾದ ಸಾಮಾನ್ಯವಾದಂಥ ದಿವ್ಯ ಕ್ಷೇತ್ರವಲ್ಲ. ಅದು ಪ್ರಭು ರಾಮಚಂದ್ರ ಸಾಕ್ಷಾತ್ ನಾರಾಯಣ ಅಲ್ಲಿದ್ದಂತಹ ಕ್ಷೇತ್ರ. ಅದು ಅಲ್ಲಿ ಹರಿಯುವಂತಹ ಸರಿಯುವ ನದಿ ಸಾಮಾನ್ಯವಾದ ಪುಣ್ಯ ನದಿಯಲ್ಲ, ಅದು ಗಿರಿಜಾ ನದಿಗೆ ಸಮಾನವಾದಂತಹ. ಪ್ರಭು ರಾಮಚಂದ್ರ ತನ್ನ ಅವತಾರ ಪೂರ್ತಿಯ ಸಂದರ್ಭದಲ್ಲಿ ಎಲ್ಲರನ್ನ ತನ್ನ ಜೊತೆ ಕರ್ಕೊಂಡು ಹೋಗ. ದಶಾವತಾರಗಳಲ್ಲಿ ರಾಮಕೃಷ್ಣಾದಿ ಅವತಾರಗಳು ಪೂರ್ಣಾವತಾರ, ಕೃಷ್ಣ ಅವತಾರ ಪರಿಪೂರ್ಣ. ಕೃಷ್ಣ ತನ್ನ ಧಾಮಕ್ಕೆ ಒಬ್ಬನೇ ಹೋದ ಪಾಪ. ಆದರೆ ಪ್ರಭು ರಾಮಚಂದ್ರ ಹಾಗೆ ಮಾಡಲಿಲ್ಲ. ಅಲ್ಲಿದ್ದಂಥವ್ರನ್ನೆಲ್ಲ ಜೊತೆಲಿ ತನ್ನ ಜೊತೆ ಕರ್ಕೊಂಡು ಹೋದ. ಅದಕ್ಕೆ ನಮ್ಮ ಆಳ್ವಾರ್ ಹೇಳ್ತಾರೆ, ಅನ್ನಿಷದಾಶರಂಗಳ ವೈಗುಂಧ ಕೀರ್ತಿ ಚರಾಚರ ಅಯೋಧ್ಯೆಯಲ್ಲಿದ್ದಂಥ ಎಲ್ಲರನ್ನ ತನ್ನ ಜೊತೆ ಬಾ ಅಂತ ಸರಿಯೂ ನದಿಯಲ್ಲಿ ಕರ್ಕೊಂಡು ಹೊರಟಂತಹ ಪುಣ್ಯ ನದಿ ಶ್ರೀ ವೈಕುಂಠ ಸ್ವರ್ಣ ಬಾಗಲು. ಅಯೋಧ್ಯೆಯ ವರ್ಣನೆ ವೇದದಲ್ಲಿ ಬರುತ್ತೆ, ಅರಣ್ಯಕದಲ್ಲಿ ಬರುತ್ತೆ. ಸ್ವರ್ಣ ಬಾಗಿಲಿಂದ ಕೂಡಿದೆ. ಇವತ್ತು ಎಲ್ಲಿ ಆ ದಿವ್ಯ ಮಂದಿರ ನಿರ್ಮಾಣ ಆಗಿದೆ ಅಲ್ಲಿ ಪ್ರಭು ರಾಮಚಂದ್ರ ಇದ್ದಂತಹ ತಿರುಗಿ. ಅಯೋಧ್ಯೆ ಕಣಗಳಲ್ಲಿ ಆ ಶ್ರೀರಾಮನ ಚರಣದ ಆ ನಜಸ್ಸು ತುಪ್ಪಿ ತುಳುಕಾಗ್ತದೆ. ದೇವತೆಗಳು ಇವತ್ತು ಅಲ್ಲೇ ನಿಂತು ಆ ಪ್ರಭು ರಾಮಚಂದ್ರನ ಕಥೆಯನ್ನು, ಗೀತೆಯನ್ನು ಕೇಳ್ತಾರೆ. ಅಂತಹ ರಾಮಾಯಣ 120 ವರ್ಷಗಳಿಂದ ನೋಡಿ, ಪರಾರ್ಭಾನ ಸಂವತ್ಸರ 60 ವರ್ಷಗಳ ಹಿಂದೆ ಆಯಿತು. 320 ಬಹಳ ವಿಶೇಷವಾದಂಥ ವರ್ಷ ಇದು. ಸುಬ್ಬರಾಯನಿಗೆ ಕನಸು ಕಂಡಿದ್ರು. ಮತ್ತೊಂದು ಸಂವತ್ಸರದಲ್ಲಿ ಬೆಂಗಳೂರಿನ ಶ್ರೀಕಂಠ ಭವನದಲ್ಲಿ ಈ ಉತ್ಸವ ನಡೆಯುತ್ತೆ ಅಂತ. ಇಲ್ಲಿ ಇದು ನಡೆದಿದೆ. ನಮಗೆ ತುಂಬ ಸಂತೋಷ ಆಗಿದೆ. ನಮಗೆ ಈ ಯುಗಾದಿಯ ಒಂದು ಪರ್ವ ಕಾಲದಲ್ಲಿ ನಾವಿಲ್ಲಿ ಬಂದಿದ್ದು, ಪ್ರಭು ರಾಮಚಂದ್ರನ ಈ ಉತ್ಸವವನ್ನು ಪ್ರಾರಂಭ ಮಾಡಿದ್ದು
ನಮಗೆ ಚೈತನ್ಯವನ್ನು ಕೊಟ್ಟಿದೆ. ಆ ರಾಮಕಥೆಯ ವೈಭವವೇ ಅಂತಹದ್ದು. ಎತ್ರ ಎತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕಥಮಸ್ತಕಾನಿಂದ ನಿಂಪಾಕ್ಷಹಾರಿ ಪರಿಪೂರ್ಣ ಓಟ. ಎಲ್ಲೆಲ್ಲಿ ರಾಮನ ಕಥೆ ಆಗಿ ಅಲ್ಲೆಲ್ಲ ಆಂಜನೇಯ ಸ್ವಾಮಿ ಪ್ರತ್ಯಕ್ಷ. ನಾನು ಹೇಳಿದ್ದಲ್ಲ, ಎಲ್ಲರನ್ನ ಕರ್ಕೊಂಡು ಸರಿಯೂ ನದಿಯಲ್ಲಿ ಪ್ರಭು ರಾಮಚಂದ್ರ ಹೊರಟಾಗ ಆಂಜನೇಯ ಸ್ವಾಮಿ ದೂರದಲ್ಲಿ ನಿಂತಿರ್ತಾನೆ. ರಾಮ ಕರೀತಾರೆ, ಬಾ ನಿನ್ನ ಜೊತೆ ಹೋಗೋಣ. ಆಂಜನೇಯ ಸ್ವಾಮಿ ನಾನು ಬರೋದಿಲ್ಲ ಅಂತ. ಯಾಕೆ ಇಷ್ಟು ಜನ ಎಲ್ಲ ಶ್ರೀವೈಕುಂಠಕ್ಕೆ ಹೋಗ್ತಾ ಇದ್ದೀವಿ, ಸಣ್ಣ ರಾಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ನೀನು ಯಾಕೆ ಬರೋದು? ಆಂಜನೇಯ ಸ್ವಾಮಿ ಹೇಳ್ತಾನೆ, ಈ ಶರೀರ ನೀನು ಆಲಗಿಸ್ಕೊಂಡಿದ್ದರು. ಕಾಮಾಲಿಂಗನ ಪ್ರಸಂಗ ರಾಮಾಯಣದಲ್ಲಿ 2 ಕಡೆ ಬರುತ್ತೆ ಅಷ್ಟೇ. ನೀನು ಈ ಶರೀರವನ್ನು ಆಲಗಿಸ್ಕೊಂಡಿದ್ದು, ಇಲ್ಲೇ ಇರಬೇಕು. ನಾನು ಇಲ್ಲೇ ಇದ್ದುಕೊಂಡು ರಾಮನಾಮದ ಜಪವನ್ನು ಮಾಡಿಕೊಂಡು ಭಕ್ತರೆಲ್ಲರಿಗೆ ನಿನ್ನ ಕಥೆಯನ್ನು ಹೇಳ್ತಾ ಕೇಳ್ತಾ ಇಲ್ಲೇ ಇರ್ತೀನಿ. ಅದರಿಂದ ನಿನ್ನ ಜೊತೆ ಬರೋದಿಲ್ಲ, ಸರಿಕುಂಠ ಬೇಡ ನನಗೆ ಎಸ್ತಾ ನೋಡಿ. ಅದೇ ರೀತಿ ಯುಗದಲ್ಲಿ ಅನೇಕ ರಾಮನ ಕ್ಷೇತ್ರಗಳು, ದಿವ್ಯ ಕ್ಷೇತ್ರಗಳನ್ನು ಒಂದೇ ಒಂದು ಘಟನೆ ಹೇಳಿ ನಾನು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಆಂಧ್ರ ಪ್ರದೇಶದ ಭದ್ರಾಚಲ ರಾಮಕ್ಷೇತ್ರ. ಭದ್ರಾಚಲದ ರಾಮದಾಸರಿಗೆ ರಾಮ ಪ್ರತ್ಯಕ್ಷ. ಅವನ ಲೀಲೆಗಳನ್ನೆಲ್ಲ ಪ್ರತ್ಯಕ್ಷ ರಾಮದಾಸರಿಗೆ ತೋರಿಸಿ ಮತ್ತೊಂದು ರಾಮಾಯಣದ ಅವತಾರ ಆಗುವಂತೆ ಮಾಡಿದ ಪ್ರಭು ರಾಮಚಂದ್ರ. ಸಮರ್ಥ ರಾಮದಾಸರ ಕಥೆ ನಿಮಗೆಲ್ಲ ಗೊತ್ತಿದೆ. ಇದೇ ರೀತಿ ರಾಮಾಯಣವೆಲ್ಲ ಮುಗಿದ ಮೇಲೆ ರಾಮದಾಸರ ಆ ಒಂದು ಈ ಕಾಲ ಗೀತಾ ಬಂತು. ಪ್ರಭು ರಾಮಚಂದ್ರ ಬಂತು, ಹೇಳಿದ, ರಾಮದಾಸ ನಿಂದು ಟೈಮ್ ಆಯಿತು, ನೀನು ವೈಕುಂಠಕ್ಕೆ ಹೋಗಬೇಕು. ನಾಳೆ ನಿನಗೆ ಪುಷ್ಪಕ ವಿಮಾನ ಬರುತ್ತೆ, ಅದರಲ್ಲಿ ನೀನು ಹೊರಡಬೇಕು. ರಾಮದಾಸ್ ರಾಮರನ್ನ ಕೇಳ್ತಾನೆ, ನಾನೇನೋ ಬರ್ತೀನಿ, ಆದರೆ ಇದೇ ರೀತಿ ನೀನು ಅಲ್ಲಿ ದರ್ಶನ ಕೊಡ್ತೀಯಾ? ಇಲ್ಲ. ಇದೇ ರೀತಿ ನಾನು ರಾಮನ ಗುಣಗಾನವನ್ನು ಮಾಡಬಹುದಾ? ಇಲ್ಲ. ರಾಮ ಕಥೆಯನ್ನು ಕೇಳಬಹುದಾ? ಏನು ಇಲ್ಲ. ಅಲ್ಲಿ ಸುಮ್ಮನೆ ಸದಾ ಪಶ್ಯನ್ಗೆ ಸೂರ್ಯ, ಸುಮ್ಮನೆ ನೋಡ್ತಾ ಕೂತೀವಿ. ಆಗ ರಾಮದಾಸ್ ಹೇಳ್ತಾರೆ, ಆ ವೈಕುಂಠನೂ ಬೇಡ, ಆ ಪರಂಪದ ಬೇಡ, ನಾನು ಇಲ್ಲೇ ಇದ್ದುಕೊಂಡು ನಿನ್ನ ಕಥೆಯನ್ನು ಆನಂದವಾಗಿ ಅನುಭವಿಸ್ಕೊಂಡು ಇರ್ತೀನಿ ಅಂತ ರಾಮದಾಸರು ರಾಮನಿಗೆ ಹೇಳಬೇಕು. ಆಗ ರಾಮ ಹೇಳ್ದ, ಅಸ್ತು ಅಂತ ಹೇಳಿ ಈ ಕ್ಷೇತ್ರ ಮೋಕ್ಷ ಕ್ಷೇತ್ರ ಆಗುತ್ತೆ, ನಿನಗೆ ಮೋಕ್ಷ ಇಲ್ಲೇ ಸಿಗುತ್ತೆ. ಇಲ್ಲಿರುವಂಥ ಈ ರಾಮ ಮೋಕ್ಷ ರಾಮನಾಗ್ತಾನೆ. ಇದು ಮೋಕ್ಷ ಕ್ಷೇತ್ರ, ಮೋಕ್ಷ ರಾಮ ಅನ್ನುವಂತಹ ಒಂದು ಭರವಸೆಯನ್ನು ರಾಮ ಅವನಿಗೆ ಕೊಟ್ಟ. ಇಡೀ ಭಾರತದ ಎಲ್ಲ ಕಡೆ ಅದೆಷ್ಟು ರಾಮಕ್ಷೇತ್ರಗಳು, ಎಷ್ಟು ಆಂಜನೇಯ ಸ್ವಾಮಿಯ ದೇವಸ್ಥಾನಗಳು, ಎಲ್ಲೆಲ್ಲಿ ನೋಡಿದರೋ ಅಲ್ಲಲ್ಲಿ ರಾಮ, ಎಲ್ಲೆಲ್ಲ ನೋಡೋಕ್ಕೆ ಅಲ್ಲಿ ರಾಮ. ವಾಗ್ಯೇಕಾರನಿಗೆ ಹನುಮಾನ್, ತ್ಯಾಗ ಬ್ರಹ್ಮರು, ಸಂತರು, ತ್ಯಾಗರಾಜ ಸ್ವಾಮಿಗಳು, ಅವರ ಇಡೀ ಕೃತಿಗಳನ್ನೆಲ್ಲ ರಾಮಮಯವಾಗಿ ಅಂತಹ ವಾಮಕಥೆ, ವಾಮಗಾನ 120 ವರ್ಷಗಳಿಂದ ಈ ಭಕ್ತ ಸಮಾಜದಲ್ಲಿ ಸಭೆಯಲ್ಲಿ ನಡೀತಾ ಇದೆ. ಇದಕ್ಕಿಂತ ಒಂದು ವಿಶೇಷತೆ ಇದು ಹೀಗೆ ಇನ್ನೊಂದು 20 ವರ್ಷಗಳು ಇದೇ ರೀತಿಯ ನಡೆಯೇನೋ ಅಂತ ಆಯ್ಕೆಯೊಂದಿಗೆ ಇದನ್ನು ನಡೆಸ್ತಾ ಇರೋ ನಮ್ಮ ವೆಂಕಟೇಶ್ ಅವರು ಕಳೆದ 1 ತಿಂಗಳಿಂದ ಪಾಪ ಬಂದು ನಮ್ಮನ್ನು ಅನುಪಿಸ್ತಾ ಇತ್ತು. ರಾಮ ವಿಠಲಾಚಾರ್ಯರನ್ನು ನಾವು ಮತ್ತು ಶ್ರೀಕಂಠೇಶನ್ ಮಾರುಪಾಸಿತ್ತು. ಇವರೆಲ್ಲರೂ ಭಾಗವತ ಶಿರೋಮಣಿಗಳು. ವಾಚೋವಿಧೇಯವಾಗಿ ಉಪನ್ಯಾಸ ಮಾಡ್ತಾರೆ, ಪ್ರವಚನ ಮಾಡ್ತಾರೆ. ನಾನು ಅವರ ಪ್ರವಚನವನ್ನು ಕೇಳಿದ್ದೀನಿ. ಅಂಥವರು ಈಗ ಪಂಚಾಂಗ ಶ್ರವಣವನ್ನು ಮಾಡ್ತಾರೆ. ಇದು ಪರಾಭವ ಸಂವತ್ಸರ ಅಂತ ಸ್ವಲ್ಪ ಜನಕ್ಕೆ ಒಂಚೂರಿದೆ. ಇಲ್ಲ, ಪರ ಅಭಯ ಸಂವತ್ಸರ ಇದು. ನಾವು ಪ್ರಭು ರಾಮಚಂದ್ರ ನಮ್ಮೆಲ್ಲರಿಗೂ ಅಭಯವನ್ನು ಕೊಡುವಂತಹ ಸಂವತ್ಸರ. ಸ್ವಲ್ಪ ಪದ ವಿಭಾಗ ಮಾಡಬೇಕದನ್ನು. ಅಭಯ ಸಂವತ್ಸರ ಇದ್ದು ಎಲ್ಲರಿಗೂ ರಾಮ ಅಭಯವನ್ನು ಕೊಡ್ತಾನೆ.
ಅದಕ್ಕೆ ಸಾಕ್ಷಿಯಾಗಿ 120 ವರ್ಷಗಳ ಈ ರಾಮೋತ್ಸವದ ಶುಭಾರಂಭ ಇಲ್ಲಿ ಆಗ್ತಾಯಿದೆ. ಭಕ್ತರೆಲ್ಲರನ್ನ ಪ್ರಭು ರಾಮಚಂದ್ರ ಅನವರತ ಅವನು ಆಶೀರ್ವಾದ ಮಾಡ್ತಾ ಇದ್ದಾನೆ. ಇಡೀ ಸನಾತನ ಧರ್ಮದಲ್ಲಿ ಪ್ರಭು ರಾಮಚಂದ್ರನ ಕಥೆ ರಾಮಾಯಣ ಅಮರ ಕಾವ್ಯ ಅದು. ಅಂತಹ ಅಮರ ಕಾವ್ಯದ ಅನುಭವ ನಮ್ಮೆಲ್ಲರಿಗೂ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಸ ಸಂವತ್ಸರದ ಶುಭಾಶಯಗಳು. ಈ ಸಂವತ್ಸರ ಒಳ್ಳೆಯ ಆರೋಗ್ಯವನ್ನು, ನೆಮ್ಮದಿಯನ್ನು, ಭಗವದ್ ಭಕ್ತಿಯನ್ನು, ಆಚಾರ್ಯ ಪ್ರತಿಪತ್ತಿಯನ್ನು ಎಲ್ಲ ನಿಮಗೆ ನೀಡಲಿ ಅಂತ ಹೇಳ್ತಾ ಈ ಸಭೆ ಹೀಗೆ ಮುಂದುವರಿಲಿ. ಪ್ರತಿ ವರ್ಷ ಒಂದಲ್ಲ ಒಂದು ಜಾಗದಲ್ಲಿ ಈ ರಾಮೋತ್ಸವವನ್ನು ನಡೆಸಲಿ. ಅದು ಕೋಲಾರದಿಂದ ಪ್ರಾರಂಭವಾಗಿ ಎಲ್ಲೆಲ್ಲಿ ರಾಮ ರಥಯಾತ್ರೆ ಅಂತ ಹೇಳ್ತೀವಲ್ಲ ಆ ರೀತಿ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾನೆ. ನಾನು ಈ ಸಂದರ್ಭದಲ್ಲಿ ಹೇಳೋದಾದರೆ ಮುಂದಿನ ವರ್ಷ ನಮ್ಮ ಸಂಸ್ಕೃತಿ ಭವನದಲ್ಲಿ ಬೇಕಾದರೆ ಈ ರಾಮೋತ್ಸವವನ್ನು ಮಾಡಬೇಕು. ಅದಕ್ಕೆ ನಾವಲ್ಲ ಆಂಜನೇಯ ಸ್ವಾಮಿ ನಿಂತು ಅದನ್ನು ನಡೆಸುವಂತಾಗಲಿ ಅಂತ. ಯಾಕೆಂದರೆ ಎಲ್ಲ ಕಡೆ ರಥ ಹೂಡಿದೆ. ಇದು ಸುಬ್ಬರಾಯರ ಅವತ್ತ ರಥೋತ್ಸವವನ್ನು ಪ್ರಾರಂಭ ಮಾಡಿದ್ರು. 120 ವರ್ಷಗಳು ಅಲ್ಲೆಲ್ಲ ರಥ, ರಾಮರಥ ಇಲ್ಲೆಲ್ಲ ಓಡಾಡಿದೆ. ಹಾಗೆ ಎಲ್ಲ ಕಡೆ ಓಡಾಡಲಿ ಅನ್ನೋಂಥ ಆಶಯದೊಂದಿಗೆ ಈ ನನ್ನ ವಾಕ್ಪುಷ್ಪವನ್ನು ಪ್ರಭು ರಾಮಚಂದ್ರನ ಶ್ರೀ ಚರಣಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.